ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ಸಾರಲು ಕಲಬುರಗಿಯಿಂದ ಮತ್ತೊಂದು ಐತಿಹಾಸಿಕ ಪಾದಯಾತ್ರೆ ಆರಂಭವಾಗುತ್ತಿದೆ. ಬುದ್ಧ ವಿಹಾರ ಟ್ರಸ್ಟ್ ವತಿಯಿಂದ ಬೌದ್ಧ ಧರ್ಮದ ಧಮ್ಮಯಾತ್ರೆ 3ಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕಲಬುರಗಿಯ ಪ್ರಸಿದ್ಧ ಬುದ್ಧ ವಿಹಾರದಿಂದ ಫೆಬ್ರವರಿ 2ರಂದು ಈ ಬೃಹತ್ ಪಾದಯಾತ್ರೆ ಹೊರಡಲಿದೆ. ಜಗತ್ತಿಗೆ ಶಾಂತಿಯ ಸಂದೇಶ ನೀಡಿದ ಗೌತಮ ಬುದ್ಧನ ತತ್ವಗಳನ್ನು ಪಸರಿಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶ. ಈ ಕಾರ್ಯಕ್ರಮದ ಉದ್ಘಾಟನೆಯು ಫೆಬ್ರವರಿ 1ರಂದು ಸಂಜೆ 6 ಗಂಟೆಗೆ ಬುದ್ಧ ವಿಹಾರದ ಬಯಲು ರಂಗಮಂದಿರದಲ್ಲಿ ಬಿಕ್ಕುಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಿದ್ದಾರೆ. ಫೆಬ್ರವರಿ 2ರಂದು ಬೆಳಗ್ಗೆ 9:30ಕ್ಕೆ ಬುದ್ಧ ವಿಹಾರದಿಂದ ಹೊರಟು ಜಗದ್ವೃತ್ತ, ಸೂಪರ್ ಮಾರ್ಕೆಟ್ ಮತ್ತು ಕಬನೂರು ಮಾರ್ಗವಾಗಿ ಸಾಗಲಿದೆ. ಈ ಪಾದಯಾತ್ರೆಯಲ್ಲಿ ಥೈಲ್ಯಾಂಡ್ ದೇಶದ 50 ಬೌದ್ಧ ಬಿಕ್ಕುಗಳು ಹಾಗೂ ಸ್ಥಳೀಯ ಬಿಕ್ಕುಗಳು ಹೆಜ್ಜೆ ಹಾಕಲಿದ್ದಾರೆ ಎಂದು ಬುದ್ಧ ವಿಹಾರ ಟ್ರಸ್ಟ್ ವತಿಯಿಂದ ಮಾಧ್ಯಮದ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್, ಕಲಬುರಗಿ. 2/2/2026ರಂದು ಗುಲ್ಬರ್ಗಾ ಬುದ್ಧ ವಿಹಾರದಿಂದ ತೆಲಂಗಾಣ ರಾಜ್ಯದಲ್ಲಿ ಬರ್ತಕ್ಕಂತಹ ಬುದ್ಧವನಂಗೆ ಒಂದು ಬೌದ್ಧ ಬಿಕ್ಕುಗಳ ಪಾದಯಾತ್ರೆ ಹೋಗ್ತಾ ಇದೆ. ಈ ಪಾದಯಾತ್ರೆಯ ಉದ್ದೇಶ ಜಗತ್ತಿನ ಒಂದು ಶಾಂತಿ ಮತ್ತು ನೆಮ್ಮದಿಯ ಜೀವನಕ್ಕಾಗಿ ಬೌದ್ಧ ಬಿಕ್ಕುಗಳು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ. ಇಲ್ಲಿ ಥಾಯ್ಲೆಂಡ್ ದೇಶದಿಂದ ಸುಮಾರು 50 ಜನ ಬೌದ್ಧ ಬಿಕ್ಕುಗಳು ಬರ್ತಾ ಇದ್ದಾರೆ. ಇವತ್ತು ಹೈದ್ರಾಬಾದ್ಗೆ ಬರ್ತಾ ಇದ್ದಾರೆ. ನಾಳೆ ಅವರು ಹೈದ್ರಾಬಾದ್ದಿಂದ ಗುಲ್ಬರ್ಗಾದ ಬುದ್ಧ ವಿಹಾರಕ್ಕೆ ಬಂದು ತಲುಪ್ತಾ ಇದ್ದಾರೆ. ಅವರು ಮತ್ತು ಸ್ಥಳೀಯ ಕೆಲವು ಬೌದ್ಧ ಬಿಕ್ಕುಗಳು ಇವರೆಲ್ಲ ಸೇರಿಕೊಂಡು 2/2/2026ರಿಂದ 2/3/2026ರವರೆಗೆ ಸುಮಾರು 400ಕ್ಕೂ ಹೆಚ್ಚು ಕಿಲೋಮೀಟರ್ ರಸ್ತೆ ಮುಖಾಂತರ ಕಾಲ್ನಡಿಗೆಯಲ್ಲಿ ಈ ಪಾದಯಾತ್ರೆ ನಡ್ಕೊಂಡು ಭಾಗವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಈ ಪಾದಯಾತ್ರೆಯ ಇನ್ನೊಂದು ಪ್ರಮುಖ ಮಹತ್ವ ಏನೆಂದರೆ, ಈ ಪಾದಯಾತ್ರೆಯಲ್ಲಿ ಬುದ್ಧನ ಒಂದು ಅಸ್ಥಿ ಅದನ್ನು ತಗೊಂಡು ಬರ್ತಾ ಇದ್ದಾರೆ ಥೈಲ್ಯಾಂಡ್ನಿಂದ. ಆ ಪಾದಯಾತ್ರೆಯ ಉದ್ದಕ್ಕೂ ಆ ಅಸ್ಥಿ ಇರ್ತದೆ. ಬೌದ್ಧ ಉಪಾಸಕರು ಆ ಅಸ್ಥಿಯ ಒಂದು ದರ್ಶನವನ್ನು ಪಡಿಬಹುದು ಅಂತ ತಿಳ್ಕೊಂಡು ನಾವು ಈಗಾಗಲೇ ಸ್ಥಳೀಯವಾಗಿ ಮಾಧ್ಯಮಗಳ ಮುಖಾಂತರ ಎಲ್ಲ ಉಪಾಸಕ ಬಂಧುಗಳಿಗೆ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಜೊತೆಗೆ ತಾವು ಕೂಡ ಈ ಒಂದು ಪಾದಯಾತ್ರೆಯ ಒಂದು ಸಂದೇಶವನ್ನು, ಮಹತ್ವವನ್ನು ಜನರಿಗೆ ತಿಳಿಸಬೇಕು ಅಂತ ನಾನು ನಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇದು ಒಂದು ಧರ್ಮ ಪ್ರಚಾರ ಟೈಪ್ ಬುದ್ಧನ ತತ್ವ ಮತ್ತು ಒಂದು ಶಾಂತಿ ಸಂದೇಶ. ಎಲ್ಲಿಂದ ಎಲ್ಲಿವರೆಗೆ ಅದ ಸರ್? ಇದು ಗುಲ್ಬರ್ಗಾ ಬುದ್ಧ ವಿಹಾರದಿಂದ ತೆಲಂಗಾಣದ ಬುದ್ಧವನಂ ವರೆಗೆ, ಅಂದರೆ ರಸ್ತೆ ಮುಖಾಂತರ ಹೋಗ್ತಾ ಇದೆ. ಅದರ ಒಂದು ಡೀಟೇಲ್ಸ್ ಎಲ್ಲ ನಾವು ಕೊಟ್ಟಿದ್ದೀವಿ. ಅವರು ಪ್ರತಿದಿನ 15 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗಿ ಗ್ರಾಮದ ಹೊರವಲಯದಲ್ಲಿ ತಂಗ್ತಾರೆ. ಅದಕ್ಕೆ ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದಕ್ಕೆ ಜಿಲ್ಲಾ ಆಡಳಿತನೂ ಕೈ ಜೋಡಿಸಿದೆ. ನಮ್ಮ ಎಲ್ಲ ಹಿರಿಯ ಮುಖಂಡರು ಕೂಡ ಅದಕ್ಕೆ ಕೈ ಜೋಡಿಸಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಒಂದು ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗ್ತದೆ ಎನ್ನುವಂಥ ಭರವಸೆಯಿಂದ ಮಾಧ್ಯಮದ ಮುಖಾಂತರ ತಮ್ಮ ಹೆಸರು? ರಮೇಶ್ ಬೇಗಾರ್ ಅಂತ, ಆಡಳಿತಾಧಿಕಾರಿ ಬುದ್ಧ ವಿಹಾರ ಗುಲ್ಬರ್ಗ. ಈಗಲೇ ಆಡಳಿತಾಧಿಕಾರಿ ಅಂತ ಸನ್ಮಾನ್ಯ ರಮೇಶ್ ಬೇಗಾರ್ ಸಾಹೇಬರು ಹೇಳಿದ ಪ್ರಕಾರ ಮತ್ತು ನಮ್ಮ ಟ್ರಸ್ಟಿನ ಸೆಕ್ರೆಟರಿ ಆದಂಥ ಶಾಂತಪ್ ಶಿವರಾಮ್ ಅವರು, ಕಳಕಟ್ಟಿ ಸಂಜಯ್ ಅವರು, ಟ್ರಸ್ಟಿ ಬಾಬು ಅವರು, ಈ ಧಮ್ಮಯಾತ್ರೆ ಅನ್ನೊಂದು ಪಾದಯಾತ್ರೆ ಇದು 3ನೇ ಪಾದಯಾತ್ರೆ ದೇಶದಲ್ಲಿ. ಈ 3ನೇ ಪಾದಯಾತ್ರೆ ನಮ್ಮ ಬುದ್ಧ ವಿಹಾರದಿಂದ ತೆಲಂಗಾಣದ ಬುದ್ಧವನಂವರೆಗೆ ನಡ್ಕೊಂಡು ಪಾದಯಾತ್ರೆ ಹೋಗ್ತಾರೆ. ಆ ಪಾದಯಾತ್ರೆಗೆ ಎಲ್ಲ ಸಿದ್ಧತೆಗಳನ್ನು ನಮ್ಮ ಬೌದ್ಧ ವಿಹಾರ ವತಿಯಿಂದ ಮತ್ತು ಈ ಜಿಲ್ಲಾಡಳಿತದಿಂದ ವ್ಯವಸ್ಥೆಯನ್ನು ಮಾಡಲು ಕೋರ್ತೇವೆ. ಆ ಪ್ರಕಾರ ಅವರಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಲಿ ಇಂಥವೆಲ್ಲ ವ್ಯವಸ್ಥೆಗಳನ್ನು ಪೊಲೀಸರು ನಿಭಾಯಿಸಲು ಕ್ರಮ ತಗೊಳ್ತಾರೆ. ಆ ರೀತಿ ನಮ್ಮ ಬೌದ್ಧ ಎಲ್ಲ ಉಪಾಸಕರು ಕೂಡ ಅದರಲ್ಲಿ ಭಾಗಿಯಾಗಿ ಎಲ್ಲ ಏರಿಯಾದಿಂದ ನಮ್ಮ ಬೌದ್ಧ ಇದು ಉಪಾಸಕರು ಆ ಪಾದನಡಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅದೇ ತಾವೆಲ್ಲರೂ ತಮ್ಮ ಮಾಧ್ಯಮದ ಮುಖಾಂತರ ಇದನ್ನು ತಾವು ಬಿತ್ತರಿಸಬೇಕು, ಜನಗಳಿಗೆ ತಿಳಿಸ್ಬೇಕಂತ ಹೇಳಿ ವಿನಂತಿ ಮಾಡ್ತೀವಿ.